ಇದು ಈಗ 10 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ಬಿಸಿನೀರಲ್ಲಿ, ಹೌದಾ? ಹೌದು, ಬೆಂದಿದೆ. ಈಗ ನೆಕ್ಸ್ಟು ಈಗ ಅದನ್ನು ಸೋಸ್ಕೋಬೇಕಾ? ಸ್ವಲ್ಪ ಆರಬೇಕು, ಆರಲಿ. ಅಷ್ಟರಲ್ಲಿ ಒಂಚೂರು ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಮಾಡ್ಕೊಂಡಿಲ್ಲ. ಓಕೆ. ಸ್ವಲ್ಪ ತುಪ್ಪ ಹಾಕೋಬೇಕು. ಹಾಕಿ. ಯಾಕೆ ಸ್ವಲ್ಪ ಅನ್ನೋ ಪದ ಬಳಸ್ತೀರಾ? ತುಪ್ಪ ಹಾಕಬೇಕು ಅಂತ ಹೇಳಿ. ಗೋಡಂಬಿ ಹಾಕೋಣ. ಸ್ವಲ್ಪ ಬ್ರೌನಿಶ್ ಆದಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕೋಣ. ಸ್ವಲ್ಪ ಬಾದಾಮಿ. ನೆಕ್ಸ್ಟ್ ಈಗ ಬೆಲ್ಲ ಹಾಕೊಂಡ್ಬಿಡೋಣ ಅಷ್ಟೇ. ಮತ್ತು ಈ ಕಾಯಿ ತುರಿ, 1 ಕಪ್ ಕಾಯಿ ತುರಿ. ಸ್ವಲ್ಪ ನೀರು ಹಾಕೋಬೇಕಾ? ನೀರು ಹಾಕಬೇಕಾ? ಬೆಲ್ಲ ಕರಗ್ಬಿಡುತ್ತೆ. ಬೆಲ್ಲ ಕರಗಿ ಅವೆರಡು ಹೊಂದ್ಕೋಬೇಕು. ಸ್ವಲ್ಪ ಗಸಗಸೆ ಹಾಕೋಣ. ಹಾಕಿ. ಸ್ವಲ್ಪ ಏಲಕ್ಕಿ ಪುಡಿ ಘಮಕ್ಕೆ ಹಾಕಿ. ಓಕೆ. ಈಗ ಸಾಕು, ಆಗಿದೆ. ಓಕೆ. ಅದನ್ನು ಶಾವಿಗೆನ ಇದಕ್ಕೆ ಹಾಕಿ. ಹೌದಾ? ವೆರಿ ಸಿಂಪಲ್ ಆ್ಯಂಡ್ ನೀಟ್. ಈಗ ತುಪ್ಪ ಹಾಕಬೇಕು. ಓ, ಈಗ? ಹಾಂ, ಮತ್ತೆ ಮೇಲ್ಗಡೆ ಹಾಕಿ ಹಾಕಿ. ಗೋಡಂಬಿ ದ್ರಾಕ್ಷಿ ಹಾಕದೆ ಹೋದ್ರೆ ಸಿಹಿಗೆ ಮೆರುಗೆ ಇರಲ್ಲ ಅಲ್ವಾ? ಆಮೇಲೆ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಆಯಿತು. ಹೌದಾ? ಅವಾಗ ಭಾಳ ಸಂತೋಷ ಆಯಿತು, ತುಂಬ ಸಂತೋಷ ಆಯಿತು. ನಿಮ್ಮಂಥ ನಾರಿಮಣಿಯರು ಈ ಪ್ರಪಂಚಕ್ಕೆ ಭಾಳ ಮುಖ್ಯವಾದವು. ಯಾರ ಮನೆಗೆ ಹೋದ್ರೂ ನನ್ನ ಮಕ್ಕಳಿಗೆ ಇಷ್ಟ, ನಮ್ಮ ಮಕ್ಕಳಿಗೋಸ್ಕರ ಯಾರಾದರೂ ಒಬ್ಬರಾದರೂ ನಮ್ಮ ಯಜಮಾನರಿಗೆ ಅಂತ ಹೇಳ್ತಾರ ಅಂತ ಕಾಯ್ತಾ ಇದ್ದೆ. ತಾಯಿ, ಭಾಳ ಖುಷಿಯಾಯಿತು. ಅದ್ಭುತವಾದ ನಾರಿಮಣಿ ನೀವು, ಭಾಳ ಖುಷಿಯಾಯಿತು. ನಿಮ್ಮ ಯಜಮಾನ್ರಿಗೆ ಇಷ್ಟ ಅಂದ್ಬಿಟ್ರಲ್ಲ, ಭಾಳ ರೇರ್ ಇಂಥ ಸಿಗೋದು. ಒಂಥರ ರೇರ್ ರತ್ನ ಅಂತಾರಲ್ಲ, ಹಾಗೆ ಇದು ರೇರ್ ಪುಷ್ಪ. ಹೀಗಾಗಿದೆ. ಓಕೆ. ಒಂದು ತಿನ್ನೋದಷ್ಟೇ ಬಾಕಿ ಅಲ್ವಾ? ಒಂದು ಸರ್ವಿಂಗ್ ಬೌಲ್ ಹಾಕೋಣ. ಆಗಲಿ. ಈಗ ಇದನ್ನು ಟೇಸ್ಟ್ ಮಾಡಿಬಿಡ್ತೀನಿ, ಇನ್ನು ತಡ್ಕೊಳಕ್ಕಾಗಲ್ಲ. ಓಕೆ. ಹೇಗಿದೆ ಹೇಳ್ಬಿಟ್ಟು ಕಾಮೆಂಟ್ ಯಾವ ಥರ ಕೊಡ್ತೀರಾ? ಓಕೆ. ಇದು ಪುಷ್ಪ ಅವರ ಆವಿಷ್ಕಾರ. ಈ ಥರ ಸಿಹಿ ಶಾವಿಗೆ ಮಾಡೋದು ಇವರೇ ಮಾಡಿದ್ದಂತೆ. ನಾನು ಇವತ್ತು ಇದನ್ನು ಕಲ್ತ್ಕೊಂಡಿದ್ದೀನಿ. ನಾನು ಇದನ್ನು ಇನ್ನೊಂದು ಸ್ವಲ್ಪ ಅಡಿಷನ್ ಹಾಕ್ಬಿಟ್ಟು ನಮ್ಮದೇ ಇನ್ನೊಂದು ಡಿಶ್ ಅಂತ ಮಾಡಿಬಿಟ್ರೆ ಆಯಿತು. ಏನಂತೀರಾ ಅಲ್ವಾ? ಓಕೆ, ಇದನ್ನು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ. ನಾನು ನಾರ್ಮಲಾಗಿ ಶಾವಿಗೆಗೆ ಕಲಸಿ ಅಭ್ಯಾಸ, ನೀವು ಡೈರೆಕ್ಟಾಗಿ ಮಾಡಿದ್ದೀರಾ, ಸೊ ರುಚಿ ಬೇರೆ ಥರನೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಗೊತ್ತಾ, ಈ ಸ್ವೀಟ್ ಶಾವಿಗೆ ಇದೆಯಲ್ಲ, ಇದಕ್ಕೆ ಇನ್ನೊಂದು ಪುಡಿ ಕೂಡ ಮಾಡ್ತಾರೆ, ಗೊತ್ತಾ ನಿಮಗೆ? ಶಾವಿಗೆ ಒಂದು ಪುಡಿ ಮಾಡ್ತಾರೆ, ಎಳ್ಳು ಬೆಲ್ಲ ಎಲ್ಲ ಪುಡಿ ಮಾಡ್ತಾರೆ, ಪಂಚಕಜ್ಜಾಯ ಥರ. ಅದನ್ನು ಮಿಕ್ಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ಸ್ವೀಟು ಹದವಾಗಿದೆ, ಏಲಕ್ಕಿ ಘಮ ಹಮ್ಮಂತ ಬರುತ್ತೆ. ಗೋಡಂಬಿ ದ್ರಾಕ್ಷಿ ಸಾಕಾಗಿದೆಯಾ? ಗೋಡಂಬಿ ದ್ರಾಕ್ಷಿ ಮಧ್ಯ ಸಿಗುತ್ತೆ, ಭಾಳ ಮಜಾ ಸಿಗುತ್ತೆ. ಆ ತೆಂಗಿನಕಾಯಿ ಚೂರು ಸಿಕ್ತು, ಏನು ಮಜಾ ಕೊಡುತ್ತದು. ಹಬ್ಬ. ನಿಜವಾಗ್ಲೂ ತುಂಬ ಚೆನ್ನಾಗಿದೆಯಾ? ಥ್ಯಾಂಕ್ಸ್. ನಾವು ಕಲಸಿ ಮಾಡೋದಕ್ಕಿಂತ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಅಂದರೆ ಇದು ಕೆಡೋದು ಇಲ್ಲ, ಹಾಗೇನು ಇಡ್ಬೋದು ಹೊರಗಡೆ. ಹೌದಾ? ಹಾಂ, ವೆರಿ ಗುಡ್. ಫ್ರಿಜ್ಜಲ್ಲಿ ಇಡಬೇಕು ಅಂತ ಸೊ ನಾನು ಇದನ್ನು ನಮ್ಮಲ್ಲಿ ಮಾಡಿ ಎಲ್ಲರಿಗೂ ಕೊಡ್ತೀನಿ. ಕೊಡಿ. ಸೊ ಇವತ್ತು ನನ್ನ ಗುರು ಆಗಿದ್ದೀರಾ ನೀವು. ಥ್ಯಾಂಕ್ ಯು ವೆರಿ ಮಚ್. ಹಾಂ. ಸೂಪರ್. ಅಂತೂ ನಾನು ಕಲ್ತಿದ್ದಕ್ಕೂ ಸಾರ್ಥಕ ಆಯಿತು. ಅನ್ಕೋತಾ ಇದ್ದೆ ಕಲ್ತಿದ್ದಲ್ಲ ಮೇಡಮ್, ನೀವು ಡಿಸ್ಕವರ್ ಮಾಡಿದ್ದು ಸಾರ್ಥಕ ಆಯಿತು. ನಾವು ಕಲ್ತಿದ್ದು ಸಾರ್ಥಕ. ಏನಾದ್ರು ಮಾಡಿ ಚಂದ್ರು ಅವ್ರಿಗೆ ಕರೆದು ಕೊಡಬೇಕು ಅನ್ಕೋತಿದ್ದೆ. ಈ ತರ ಒಂದು ಅವಕಾಶ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಆಯ್ತಲ್ಲ, ತುಂಬಾ ಸಂತೋಷ ಆಯ್ತು ನನಗೆ. ಥ್ಯಾಂಕ್ ಯು ವೆರಿ 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 ಸುವರ್ಣ ಚಾನೆಲ್ ಅವ್ರಿಗೂ ಥ್ಯಾಂಕ್ ಯು. ಈಗ ಇದನ್ನೆಲ್ಲ ಖಾಲಿ ಮಾಡಬೇಕು. ಖಾಲಿ ಮಾಡಿಬಿಟ್ಟು ಇಮಿಡಿಯೇಟಾಗಿ ಕೈ ರುಚಿ ಸ್ಟಾರ್ಟ್ ಮಾಡೋಣ. ಏನಂತೀರಾ?
ನಮ್ಮೂರ ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ GRB ಇನ್ಸ್ಟಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ನಾನು ಒಂದು ಹೊಸ ರೀತಿ ಅಕ್ಕಿ ರೊಟ್ಟಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಹೊಸ ರೀತಿ ರೊಟ್ಟಿ. ಈ ರೊಟ್ಟಿಗೆ ನಾನಿಟ್ಟಿರೋ ಹೆಸರೇನು ಗೊತ್ತಾ? ರಮಿತ ರೊಟ್ಟಿ ಅಂತ. ರಮಿತ ಅಂದರೆ ಆನಂದ, ಖುಷಿ, ಉತ್ಸಾಹ ಅಂತೆಲ್ಲ ಅರ್ಥ ಬರುತ್ತೆ. ಸೊ ಇದನ್ನು ತಿಂದರೆ ತುಂಬ ಖುಷಿ ಆಗುತ್ತೆ, ಅದಕ್ಕೆ ರಮಿತ ರೊಟ್ಟಿ. ಸೊ ಈ ರಮಿತ ರೊಟ್ಟಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಗಟ್ಟಿ ಅವಲಕ್ಕಿ ಸುಮಾರು 1.5 ಕಪ್ಪಷ್ಟು ಇಟ್ಕೊಂಡಿದ್ದೀನಿ. 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು, 1.5 ಕಪ್ಪಷ್ಟು ತೆಂಗಿನಕಾಯಿ ತುರಿ, 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಜೀರಾ ಪೌಡರು, ಒಂದು ಸ್ವಲ್ಪ ಅಚ್ಚಮೆಣಸಿನ ಪುಡಿ, ಎಣ್ಣೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರಮಿತ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮಿಕ್ಸಿಗೆ ಅವಲಕ್ಕಿ ಹಾಕೊಳ್ಳೋಣ. ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಈ ರೀತಿ ತರ್ತಿರಿಯಾಗಿ ಪೌಡ್ರ್ ಆಗಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಇದು ಒಂದು 15 ನಿಮಿಷ ಇದು ನೆನಿಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ತಲೆನೋವು ಮಾತ್ರೆ ತಂದ್ಕೊಡೆ, ತಲೆಗೊಂಬೃತಾಂಜನ ಹಚ್ಚೆ ತಗೊಳ್ಳಿ. ಏನು ಅಷ್ಟು ನೀರು ಏನು ಮಾಡ್ಬೇಕು, ಕುಡಿಬೇಕೇನೆ? ಅಯ್ಯಯ್ಯ, ಒಂದಿಷ್ಟು ತಲೆನೋವಿಗೆ ಎಷ್ಟು ಆರ್ಭಟ ಮಾಡ್ತೀರಿ. ಸಾಮಾನ್ಯವಾದ ತಲೆನೋವು ಬಂದಾಗ ಈ ಥರ ಬಿಸಿ ನೀರು ಒಂದು ಬಕೆಟಲ್ಲಿ ತೊಗೊಂಡು ಅದರಲ್ಲಿ ಕಾಲಿಟ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡ್ರೆ ಆಟೋಮೆಟಿಕ್ಕಾಗಿ ವಾಸಿ ಆಗುತ್ತೆ. ಕಾಲಿಟ್ಕೊಳ್ಳಿ, ನೀವು ಮರಿಬೇಡಿ. ಸಾಮಾನ್ಯವಾದ ತಲೆನೋವು ಬಂದಾಗ ಒಂದು ಬಕೆಟಲ್ಲಿ ಬಿಸಿ ನೀರು ತೊಗೊಂಡು ಅದರಲ್ಲಿ ಕಾಲಿಟ್ಕೊಂಡು ಒಂದು 10 ನಿಮಿಷ ಕೂತ್ಕೊಳ್ಳಿ, ತಲೆನೋವು ಆಟೋಮೆಟಿಕ್ಕಾಗಿ ಹೊರಟೋಗುತ್ತೆ. ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲಾಗಿ ರಮಿತ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ನೆಂದಿದೆ. ಈಗ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೆ ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು. ಅದರ ಮೇಲೆ ಒಂದು ಪ್ಯಾನ್ ಇಡೋಣ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಜೀರಿಗೆ ಹಾಕೋಣ. 2 ಚಮಚ ಜೀರಿಗೆ, ಇದಕ್ಕೆ ಮೆಂತ್ಯ ಸೊಪ್ಪು, ಇದಕ್ಕೆ ಹಸಿಮೆಣಸಿನ ಪುಡಿ ಒಂದು ಅರ್ಧ ಚಮಚ, ಜೀರಾ ಪೌಡ್ರು ಒಂದು 1/4 ಚಮಚ. ಇದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಹುರಿಬೇಕಿದು. ಓಕೆ, ಆಫ್ ಮಾಡೋಣ. ಈಗ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ನಾವು ನೆನೆಸಿರ್ತಕ್ಕಂಥ ಅವಲಕ್ಕಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ನೀರು ಹಾಕಿ ರೊಟ್ಟಿ ಹದಕ್ಕೆ ಕಲಿಸ್ಕೋಬೇಕು. ನಾನು ಕಲಿಸ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.